ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ಹನುಮ ಜಯಂತ್ಯೋತ್ಸವ ಮತ್ತು ಅದ್ದೂರಿ ಶೋಭಾಯಾತ್ರೆ. ಹೌದು, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ಎಚ್ಡಿ ಕೋಟೆ ಪಟ್ಟಣದಲ್ಲಿ 8ನೇ ವರ್ಷದ ಅದ್ದೂರಿ ಜಯಂತ್ಯೋತ್ಸವ ನಡೆಯಲಿದೆ. ಜೆಡಿಎಸ್ ಪಕ್ಷದ ಮುಖಂಡ ಕೃಷ್ಣನಾಯ್ಕ ಮಾತನಾಡಿ, ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜಾತ್ಯತೀತವಾಗಿ ನಾವೆಲ್ಲ ಹನುಮ ಭಕ್ತರಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಎಲ್ಲಾ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಸಾರ್ವಜನಿಕ ಬಂಧುಗಳು, ನಮ್ಮ ಎಲ್ಲಾ ಮಠದ ಸ್ವಾಮೀಜಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವಿವಿಧ ಸಹಕಾರ ಕ್ಷೇತ್ರದ ಬಂಧುಗಳು, ವರ್ತಕರ ಸಂಘದವರು, ವಾಹನ ಚಾಲಕರ ಮತ್ತು ಯುವಕರು, ಎಲ್ಲ ರೈತ ಸಂಘಟನೆಗಳು, ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಯಜಮಾನರುಗಳು ಮತ್ತು ಗೌರವಾನ್ವಿತ ಎಲ್ಲ ಊರಿನ ಗ್ರಾಮಸ್ಥರುಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ, ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರೆತನ್ನಿ ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಹನುಮ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಎಡತೂರಿ ಮಹೇಶ್, ಟಿವಿ 11 ಕನ್ನಡ, ಎಚ್ಡಿ ಕೋಟೆ. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 20ನೇ ತಾರೀಕು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕು ಎರಡೂ ತಾಲೂಕಿಂದ ಅದ್ದೂರಿಯಾಗಿ ಎಚ್ ಡಿ ಕೋಟೆ ಟೌನ್ನಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು BJP ಪಕ್ಷದ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಮತ್ತು ಜಾತ್ಯತೀತವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಮ್ಮ ಎಲ್ಲ ಹನುಮ ಜಯಂತಿಯ ಮತ್ತು ಹನುಮನ ಭಕ್ತಾದಿಗಳು ಮತ್ತು ಹನುಮನ ಎಲ್ಲ ಅಭಿಮಾನಿಗಳು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ, ನಿಮ್ಮ ಜೊತೆ ನಿಮ್ಮ ಎಲ್ಲ ಸ್ನೇಹಿತರುಗಳು ಕರ್ಕೊಂಬನ್ನಿ ಅಂತೇಳಿ ನಾನು ನಿಮ್ಮ ಈ ವಾಹಿನಿ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ.